ತಂದೆ ಮಗಳು ಹಸು ಆಡುತ್ತಾರೆ ನೋಡ್ತಾಯಿದ್ದಾರೆ. ಅಲ್ಲಿಂದ ಜಾರಾಗಿ ಕೆಳಗೆ ಬಿದ್ದೋಗ್ಬಿಡ್ತಾರೆ. ಅಲ್ಲಿರೋ ಜನಗಳು ನೋಡಿ ತುಂಬ ಭಯ ಬೀಳ್ತಾರೆ. ಸೊ ಏನಾಯಿತು ಅಂತ ಕಿರ್ಚ್ತಾರೋ ಟೈಮಲ್ಲಿ ಕೆಳಗೆ ಬಿದ್ದೋಗಿರ್ತೈತೆ. ಸೊ ಅದನ್ನು ನೋಡಿ ಹಸು ಒಂದು ಬರುತ್ತೆ. ಕೂಲಿ ಒಂದು ಬಂದಿದ ತಕ್ಷಣ ಏನಾಗುತ್ತೆ, ಅವರಪ್ಪ ಅಲ್ಲಿಂದ ಜಂಪ್ ಹೊಡೆದು ಕೆಳಗೆ ಬೀಳ್ತಾರೆ. ಕೆಳಗೆ ಬಿದ್ದಿದ ತಕ್ಷಣ ಹಸು ಬಂದು ಅದ್ರ ಗುಡಿಯೋ ಟೈಮಲ್ಲಿ ಅದನ್ನು ಅವರಪ್ಪ ಬಂದು ಕಾಪಾಡಕ್ಕೆ ಬರ್ತಾರೆ. ಸೊ ಅವರಪ್ಪ ಓಡಿಸ್ಕೊಂಡು ಬರ್ತಾ ಇರುತ್ತೆ, ಓಡೋಗ್ತಾ ಇರ್ತಾರೆ ಅವರಪ್ಪ. ಸೊ ಅವರಪ್ಪ ಮಗಳನ್ನ ಕಾಪಾಡಿಬಿಟ್ರು. ಸೊ ಇದು ಅಯ್ಯೋ ಅದ್ರ ಜೊತೆ ಫುಲ್ ಫೈಟ್ ಆಗ್ತಾಯಿದೆ ನೋಡಿ, ಯಾವ ಥರ ಆಗ್ತಾಯಿದೆ ಅಂತ ಹೇಳ್ಕೊಂಡ್ರೆ ಹಬ್ಬ ನೋಡಿ. ಅವರಪ್ಪ ಎಷ್ಟು ಖುಷಿಪಟ್ಟು ಅದೊಂದು ಸಾಹಸ ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರೆ, ಗೂಳಿನ ಹೆಂಗೆ ಬೇಕಾದ್ರೆ ಬಗ್ಸ್ ದಬ್ಬಾಕ್ಬಿಟ್ರು ಅನ್ಕೊತೀನಿ. ಅಯ್ಯೋ ದಬ್ಬಾಕ್ಬಿಟ್ರು, ವಾ ವಾಟ್ ಎ ಶಾಟ್ ಬ್ರೋ, ಕ್ಯಾಟ್ ಬ್ರೋ, ದಿಸ್ ಈಸ್ ಡಿಸ್ಕಾ, ಓ ಮೈ ಗಾಡ್. ಅಯ್ಯೋ ಬುಲೆಟು ಡಿಸ್ಕು ಶೂಟ್ ಮಾಡ್ಕೊಂಡು ಹೋಗ್ತಾಯಿದ್ದಾರೆ ಅನ್ಕೊತೀನಿ. ಬುಲೆಟ್ಗಳು ಎಲ್ಲಂದ್ರೆ ಹೋಗ್ತಾಯಿದೆ. ಡಿಸ್ಕಾ ಕ್ಯಾಟು ಅವರಪ್ಪ ಮಗನ ಸೇಫ್ ಆಗೋಯ್ತು. ಸೊ ನೆಕ್ಸ್ಟು ದೊಡ್ಡ ಕ್ಯಾಟ್ ಆಯಿತು. ಸೊ ಹಸುನ ಕರ್ಕೊಂಡೋಗಿ ಮೇವಾಗ್ತಾಯಿದೆ. ಮೇವಾಕ್ಬಿಟ್ಟು ಕತ್ತಿ ತಗೊಂಡು ಕೊಚ್ಚಾಕಿದ್ರೆ ಪ್ಲ್ಯಾನ್ ಆಗ್ತಾಯಿದೆ. ಕ್ಯಾಟ ಚಾಕು ತಗೊಂಡು ಫುಲ್ಲು ಹಸ್ಕಂಗೆ ಅದನ್ನು ನೋಡ್ಬಿಟ್ಟು ಹೊಗೆ ಹಾಸ್ಕೊಂಡು ಓಡ್ತಾಯಿದ್ದ ಹಸು ನೋಡಿ. ಕ್ಯಾಟು ನಮ್ಮ ಡಾಗ್ ಅವರು ಸಿಂಹನ ಎತ್ಕೊಂಡು ಹೋಗ್ತಾಯಿದ್ದಾರೆ. ಸಿಂಹನ ಹುಲಿ ಎತ್ಕೊಂಡು ಸೈಕಲ್ ಓಡಿಸ್ಕೊಂಡು ಮುಂದೆ ಹೋಗ್ತಾಯಿದ್ರು. ಸೊ ಇದ್ರನ್ನ ಏನು ಮಾಡಬೇಕು ಅಂದ್ಕೊಂಡಿದ್ದಾರೋ ಗೊತ್ತಿಲ್ಲ ನನಗೂ. ಸೊ ಇದಕ್ಕೆಲ್ಲ ಫುಲ್ ಪಾಲಿಶಿಂಗ್ ಮಾಡ್ತಾಯಿದೆ. ನೆಕ್ಸ್ಟ್ ಲೆವೆಲ್ಲು ಮಾಂಸ ಬೇಯಿಸ್ತಾಯಿದೆ. ಬೇಯಿಸ್ಬಿಟ್ಟು ಫುಲ್ಲು ಒಗ್ಗರಣೆ ಹಾಕ್ಬಿಟ್ಟು ತಿನ್ನಿಸ್ತಾಯಿದೆ ಗುರು ಇದು. ಓ ಮೈ ಗಾಡ್. ನೆಕ್ಸ್ಟ್ ಲೆವೆಲ್ ಡಾಗ್ ಕುಡಿಸ್ಕೊಂಡು ವಾಕಿಂಗ್ ಹೋಗ್ತಾಯಿದೆ. ಕೂತ್ಕೊಂಡು ಆಮೇಲೆ ವಾಷಿಂಗ್ ಮಾಡಿ, ಸೊ ಟವಲ್ ತಗೊಂಡು ಒರೆಸಿ, ಆಮೇಲೆ ಬಾಚಣಿಗೆ ತಗೊಂಡು ಬಾಚಿ, ಆಮೇಲೆ ಜೋಳನ ಕಟ್ ಮಾಡಿ ಮಾಂಸ ಪೀಸ್ ಹಾಕಿ ಮುಂದೆ ಏನಾಗುತ್ತೆ ನೋಡಿ, ಅದನ್ನು ಬೇಯಿಸಿ ಅದನ್ನು ನಾಯಿ ಮರಿ ತಿನ್ನತ್ತೆ.